ಇವೆಲ್ಲ ಒಳ್ಳೆ ಮುಖ್ಯವಾದ ಘಟಕ ಬಂದು ನಿಲ್ತಾರೆ. ಎಲ್ಲಿ ನಿಂತೀರಿ ಅಂದ್ರೆ ಮುಂದೆ ಸಿಕ್ಕಾಪಟ್ಟೆ ಟಿಸಲ್ಗಳು ಅದಾವ. ಟೆಂತ್ ಮುಗಿದ್ಗಳಿಗೆ ಏನು ಮಾಡ್ಬೇಕು ಕೆಲಸ ಮಾಡ್ಬೇಕು ಇಲ್ಲಿ ತನಕ ನೀವು ಏನು ಟೆನ್ಷನ್ ಇದ್ದೀರಲ್ಲ. LKG ತನಕ ಒಂದ ಟ್ರ್ಯಾಕ್ನಾಗ ಬಂದಿದ್ರೆ ಒಂದ ರೋಡ್ನಾಗ ಹೋಗುವಾಗ ಏನು ಅನ್ಸಂಗಿಲ್ಲ. ಮುಂದೆ ಹೋಗ್ಕೊಳ್ಳಿ ನಾವು ಕಾರ್ನರ್ ಬಂದಾಗ ಒಮ್ಮೆ ಬೈಕ್ ನಿಲ್ಲಿಸ್ಕೋಬೋದಲ್ಲ, ನಾವು ಎಕಡೆ ಹೋಗ್ಬೇಕು ಯಾರು ಕೇಳಬೇಕು. ಹಂಗ ಈ ಪರಿಸ್ಥಿತಿ ಹಂಗೈತೆ. ಟೆಂತ್ ಮುಗಿದ್ಕೊಳ್ಳಿ ನೀವು ಏನು ಮಾಡಬೇಕು ಅನ್ನೋದು ದಿಕ್ ತಪ್ಪಿರ್ತದೆ. ಅದಕ್ಕೆ ಸ್ವಲ್ಪ ಗುರುಗಳು ಕೇಳ್ರಿ, ಆಮೇಲೆ ನಿಮ್ಗಿಂತ ಸೀನಿಯರ್ ಕೇಳ್ರಿ, ಅಥವಾ ನೀವು ಏನು ಗುರಿ ಇಟ್ಕೊಂಡಿರ್ತಾರಲ್ಲ ಆ ಗುರಿಗೆ ಪೂರಕವಾಗುವಂಥದನ್ನ ಕ್ಷೇತ್ರ ಆಯ್ಕೆ ಮಾಡ್ಕೊರಿ. ಅದಕ್ಕೆ ಕೋರ್ಸ್ ಆಯ್ಕೆ ಮಾಡಿ. ಡಾಕ್ಟರ್ ಆಗ್ಬೇಕಂದ್ರೆ ನೀವು ಕಾಮರ್ಸ್ ಮಾಡಿ ಹೋಗ್ತೀರಿ, ನೀವು ಏನು ಮಾಡ್ಬೇಕು ಸೈನ್ಸ್ ಮಾಡ್ಬೇಕು. ಹೋದ್ರು ಆತರ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಥವಾ ಅಕೌಂಟೆಂಟ್ ಆಗ್ಬೇಕಂದ್ರೆ ಸೈನ್ಸ್ ಮಾಡಿ ಹೋಗ್ಬೇಕಿಲ್ಲ, ಕಾಮರ್ಸ್ ಮಾಡಬೇಕು. ಇಲ್ಲ ನಾನು ಸಿವಿಲ್ ಲೈನ್ದಾಗ ಸರ್ವಿಸ್ ಮಾಡಬೇಕು, ಆಮೇಲೆ ಒಂದು ಸ್ವಲ್ಪ ಸಾಹಿತ್ಯಿಕ ಲೈನ್ದಾಗ ಹೋಗ್ಬೇಕು ಅಂತಂದ್ರೆ ನೀವು ಆರ್ಟ್ಸ್ ಮಾಡ್ಬೇಕಾಗೈತಿ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಈಗ ಗುರಿ ಫಿಕ್ಸ್ ಮಾಡ್ಬೇಕು. ಜೀವನಕ್ಕೊಂದು ಗುರಿ ಇರಬೇಕು. ಗುರಿ ಅಂತ ಅಂಗವಾದ್ರೆ ಕಿಮ್ಮತ್ತ ಇರಂಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬಾಳೆಗೊಂದು ಗುರಿ ಇರಬೇಕು. ಆ ಗುರಿ ಕಡೆ ನಾವು ಓಡಿಸ್ತಿರ್ಬೇಕು. ಓಡಲಾಗದಿದ್ದರೆ ಕುಂಟಲಾದ್ರೂ ಹೋಗ್ಬೇಕು, ಕುಂಟಲಾಗದಿದ್ರೆ ತೆವಳುತ್ತಲಾದ್ರೂ ಹೋಗ್ಬೇಕು, ನಿಂತಲ್ಲಿ ನಿಲ್ಲಬಾರ್ದು, ಕದಲಬೇಕು. ಅದಕ್ಕೆ ಈಗ ಒಂದು ಗುರಿ ಫಿಕ್ಸ್ ಮಾಡ್ಕೊಂಡು ವಯಸ್ಸು ನಿಮ್ಗೆ. ಈ ಗುರಿ ಫಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಆ ಗುರಿಗೆ ಎಷ್ಟು ಮಾರ್ಕ್ಸ್ ಬೇಕು ಅನ್ನೋದು ನಿಮ್ಗೆ ಐಡಿಯಾ ಬಂದ್ಬಿಡೈತಿ, ಎಷ್ಟು ಓದಬೇಕು ಅನ್ನೋದು ಒಂದು ಐಡಿಯಾ ಬರ್ತೈತಿ. ಅದಕ್ಕೆ ಚಲೋ ಸ್ಕೋರ್ ಮಾಡ್ರಿ, ಒಳ್ಳೆ ಗುರಿ ಇಟ್ಕೊಡ್ರಿ. ಅದ್ರ ಗುರಿ ಇಲ್ಲದ ಜೀವನ ಅಂದ್ರೆ ಬೋರ್ಡ್ ಇಲ್ಲದ ಬಸ್ ಇದ್ದಂಗೆ. ಮೂಡಲಿಗಾಗ ಮಾಲಿಪುರದಾಗ ನೀವು ಬಸ್ ನೋಡ್ತೀರಿ ಬರ್ತಾವ, ಬೋರ್ಡ್ ಇಲ್ಲದ ಬಸ್ ಬರ್ತಾವ. ಅದಕ್ಕೆ ಕಿಮ್ಮತ್ತ ಸಿಕ್ಕವ್ರ ಹತ್ತಾರು ಸಿಕ್ಕವ್ರ ಎಲ್ಲಿ ಹೋಗ್ಬೇಕು ಕೇಳ್ತಾರೆ. ಅದ್ರ ಎರಡು ಬೋರ್ಡ್ ಹಾಕೊಂಡು ಬಸ್ ಬರ್ತಾವ, ಅದ್ರ ಬಗ್ಗೆ ಎಷ್ಟು ಕಿಮ್ಮತ್ತ ಇರ್ತೈತಿ, ಮಂದಿಗೆ ಎಷ್ಟು ಗೌರವ ಇರ್ತೈತಿ, ಎಲ್ಲಿ ಹೋಗ್ತಿಲ್ಲ ಐಡಿಯಾ ಬರ್ತಲ್ಲ. ಹಂಗೆ ಯಾರು ನಿಮ್ಗೆ ಕೇಳಿದಾಗ ಏನ್ ಮಾಡ್ತೀರಿ ಅಂತ ಕೇಳಿದಾಗ ನಾ ಟೆಂತ್ ಮುಗಿಸಿದ ನಂತರ ನಾ PUC ಮಾಡ್ತೀನೋ, ಇಂಥ ಕೋರ್ಸ್ ಮಾಡ್ತೀನೋ, ಇಂಥ ಗುರಿ ಇಟ್ಕೊಂಡೀನಿ, ಅದು ಹಾಗೆ ಆಗ್ತಾನೋ ತಂದ್ರೆ ಅಂದ್ರೆ ನಿಮ್ ಬಗ್ಗೆ ಕ್ಲಿಯರ್ ಐಡಿಯಾ ಬರ್ತದೆ. ನೋಡ್ರಿ ಈಗ ಓದಾಗ್ತಿದೀವ್ರಿ, ಟೆಂತ್ ಪಾಸ್ ಆತದ ನೋಡ್ರಿ, ಫೇಲ್ ಆತದ ನೋಡ್ರಿ ಅಂತ ಕೂತ್ರೆ ಅಂದ್ರೆ ನಿಮ್ಮಲ್ಲಿನ ಐಡಿಯಾ ಇರತ್ತೆ, ನಿಮ್ ಬಗ್ಗೆ ಗೌರವ ಕಡಿಮೆ. ಅದಕ್ಕೆ ಸಮಾಜದೊಳಗೆ ಗೌರವಿಸುವಾಗ ಬದುಕಬೇಕಂದ್ರೆ ನಾವು ಸಾಧನೆ ಮಾಡಬೇಕು. ಈ ಪ್ರಪಂಚ ಹೆಂಗೈತಿ ಗೊತ್ತಾನ, ಗೆದ್ದವ್ರ ಭಾಳ ಹೇಗಿರ್ತೇವೆ ಅಂದ್ರೆ ಗೆದ್ದವ್ರಿಗೆ ಕಿಮ್ಮತ್ ಇರ್ತೈತಿ. ಆದ್ರೆ ಇವೆಲ್ಲ ಒಳ್ಳೆ ಮುಖ್ಯವಾದ ಘಟಕ ಬಂದು ನಿಲ್ತಾರೆ. ಎಲ್ಲಿ ನಿಂತೀರಿ ಅಂದ್ರೆ ಮುಂದೆ ಸಿಕ್ಕಾಪಟ್ಟೆ ಟಿಸಲ್ಗಳು ಅದಾವ. ಟೆಂತ್ ಮುಗಿದ್ಗಳಿಗೆ ಏನು ಮಾಡ್ಬೇಕು ಕೆಲಸ ಮಾಡ್ಬೇಕು ಇಲ್ಲಿ ತನಕ ನೀವು ಏನು ಟೆನ್ಷನ್ ಇದ್ದೀರಲ್ಲ. LKG ತನಕ ಒಂದ ಟ್ರ್ಯಾಕ್ನಾಗ ಬಂದಿದ್ರೆ ಒಂದ ರೋಡ್ನಾಗ ಹೋಗುವಾಗ ಏನು ಅನ್ಸಂಗಿಲ್ಲ. ಮುಂದೆ ಹೋಗ್ಕೊಳ್ಳಿ ನಾವು ಕಾರ್ನರ್ ಬಂದಾಗ ಒಮ್ಮೆ ಬೈಕ್ ನಿಲ್ಲಿಸ್ಕೋಬೋದಲ್ಲ, ನಾವು ಎಕಡೆ ಹೋಗ್ಬೇಕು ಯಾರು ಕೇಳಬೇಕು. ಹಂಗ ಈ ಪರಿಸ್ಥಿತಿ ಹಂಗೈತೆ. ಟೆಂತ್ ಮುಗಿದ್ಕೊಳ್ಳಿ ನೀವು ಏನು ಮಾಡಬೇಕು ಅನ್ನೋದು ದಿಕ್ ತಪ್ಪಿರ್ತದೆ. ಅದಕ್ಕೆ ಸ್ವಲ್ಪ ಗುರುಗಳು ಕೇಳ್ರಿ, ಆಮೇಲೆ ನಿಮ್ಗಿಂತ ಸೀನಿಯರ್ ಕೇಳ್ರಿ, ಅಥವಾ ನೀವು ಏನು ಗುರಿ ಇಟ್ಕೊಂಡಿರ್ತಾರಲ್ಲ ಆ ಗುರಿಗೆ ಪೂರಕವಾಗುವಂಥದನ್ನ ಕ್ಷೇತ್ರ ಆಯ್ಕೆ ಮಾಡ್ಕೊರಿ. ಅದಕ್ಕೆ ಕೋರ್ಸ್ ಆಯ್ಕೆ ಮಾಡಿ. ಡಾಕ್ಟರ್ ಆಗ್ಬೇಕಂದ್ರೆ ನೀವು ಕಾಮರ್ಸ್ ಮಾಡಿ ಹೋಗ್ತೀರಿ, ನೀವು ಏನು ಮಾಡ್ಬೇಕು ಸೈನ್ಸ್ ಮಾಡ್ಬೇಕು. ಹೋದ್ರು ಆತರ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಥವಾ ಅಕೌಂಟೆಂಟ್ ಆಗ್ಬೇಕಂದ್ರೆ ಸೈನ್ಸ್ ಮಾಡಿ ಹೋಗ್ಬೇಕಿಲ್ಲ, ಕಾಮರ್ಸ್ ಮಾಡಬೇಕು. ಇಲ್ಲ ನಾನು ಸಿವಿಲ್ ಲೈನ್ದಾಗ ಸರ್ವಿಸ್ ಮಾಡಬೇಕು, ಆಮೇಲೆ ಒಂದು ಸ್ವಲ್ಪ ಸಾಹಿತ್ಯಿಕ ಲೈನ್ದಾಗ ಹೋಗ್ಬೇಕು ಅಂತಂದ್ರೆ ನೀವು ಆರ್ಟ್ಸ್ ಮಾಡ್ಬೇಕಾಗೈತಿ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಈಗ ಗುರಿ ಫಿಕ್ಸ್ ಮಾಡ್ಬೇಕು. ಜೀವನಕ್ಕೊಂದು ಗುರಿ ಇರಬೇಕು. ಗುರಿ ಅಂತ ಅಂಗವಾದ್ರೆ ಕಿಮ್ಮತ್ತ ಇರಂಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬಾಳೆಗೊಂದು ಗುರಿ ಇರಬೇಕು. ಆ ಗುರಿ ಕಡೆ ನಾವು ಓಡಿಸ್ತಿರ್ಬೇಕು. ಓಡಲಾಗದಿದ್ದರೆ ಕುಂಟಲಾದ್ರೂ ಹೋಗ್ಬೇಕು, ಕುಂಟಲಾಗದಿದ್ರೆ ತೆವಳುತ್ತಲಾದ್ರೂ ಹೋಗ್ಬೇಕು, ನಿಂತಲ್ಲಿ ನಿಲ್ಲಬಾರ್ದು, ಕದಲಬೇಕು. ಅದಕ್ಕೆ ಈಗ ಒಂದು ಗುರಿ ಫಿಕ್ಸ್ ಮಾಡ್ಕೊಂಡು ವಯಸ್ಸು ನಿಮ್ಗೆ. ಈ ಗುರಿ ಫಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಆ ಗುರಿಗೆ ಎಷ್ಟು ಮಾರ್ಕ್ಸ್ ಬೇಕು ಅನ್ನೋದು ನಿಮ್ಗೆ ಐಡಿಯಾ ಬಂದ್ಬಿಡೈತಿ, ಎಷ್ಟು ಓದಬೇಕು ಅನ್ನೋದು ಒಂದು ಐಡಿಯಾ ಬರ್ತೈತಿ. ಅದಕ್ಕೆ ಚಲೋ ಸ್ಕೋರ್ ಮಾಡ್ರಿ, ಒಳ್ಳೆ ಗುರಿ ಇಟ್ಕೊಡ್ರಿ. ಅದ್ರ ಗುರಿ ಇಲ್ಲದ ಜೀವನ ಅಂದ್ರೆ ಬೋರ್ಡ್ ಇಲ್ಲದ ಬಸ್ ಇದ್ದಂಗೆ. ಮೂಡಲಿಗಾಗ ಮಾಲಿಪುರದಾಗ ನೀವು ಬಸ್ ನೋಡ್ತೀರಿ ಬರ್ತಾವ, ಬೋರ್ಡ್ ಇಲ್ಲದ ಬಸ್ ಬರ್ತಾವ. ಅದಕ್ಕೆ ಕಿಮ್ಮತ್ತ ಸಿಕ್ಕವ್ರ ಹತ್ತಾರು ಸಿಕ್ಕವ್ರ ಎಲ್ಲಿ ಹೋಗ್ಬೇಕು ಕೇಳ್ತಾರೆ. ಅದ್ರ ಎರಡು ಬೋರ್ಡ್ ಹಾಕೊಂಡು ಬಸ್ ಬರ್ತಾವ, ಅದ್ರ ಬಗ್ಗೆ ಎಷ್ಟು ಕಿಮ್ಮತ್ತ ಇರ್ತೈತಿ, ಮಂದಿಗೆ ಎಷ್ಟು ಗೌರವ ಇರ್ತೈತಿ, ಎಲ್ಲಿ ಹೋಗ್ತಿಲ್ಲ ಐಡಿಯಾ ಬರ್ತಲ್ಲ. ಹಂಗೆ ಯಾರು ನಿಮ್ಗೆ ಕೇಳಿದಾಗ ಏನ್ ಮಾಡ್ತೀರಿ ಅಂತ ಕೇಳಿದಾಗ ನಾ ಟೆಂತ್ ಮುಗಿಸಿದ ನಂತರ ನಾ PUC ಮಾಡ್ತೀನೋ, ಇಂಥ ಕೋರ್ಸ್ ಮಾಡ್ತೀನೋ, ಇಂಥ ಗುರಿ ಇಟ್ಕೊಂಡೀನಿ, ಅದು ಹಾಗೆ ಆಗ್ತಾನೋ ತಂದ್ರೆ ಅಂದ್ರೆ ನಿಮ್ ಬಗ್ಗೆ ಕ್ಲಿಯರ್ ಐಡಿಯಾ ಬರ್ತದೆ. ನೋಡ್ರಿ ಈಗ ಓದಾಗ್ತಿದೀವ್ರಿ, ಟೆಂತ್ ಪಾಸ್ ಆತದ ನೋಡ್ರಿ, ಫೇಲ್ ಆತದ ನೋಡ್ರಿ ಅಂತ ಕೂತ್ರೆ ಅಂದ್ರೆ ನಿಮ್ಮಲ್ಲಿನ ಐಡಿಯಾ ಇರತ್ತೆ, ನಿಮ್ ಬಗ್ಗೆ ಗೌರವ ಕಡಿಮೆ. ಅದಕ್ಕೆ ಸಮಾಜದೊಳಗೆ ಗೌರವಿಸುವಾಗ ಬದುಕಬೇಕಂದ್ರೆ ನಾವು ಸಾಧನೆ ಮಾಡಬೇಕು. ಈ ಪ್ರಪಂಚ ಹೆಂಗೈತಿ ಗೊತ್ತಾನ, ಗೆದ್ದವ್ರ ಭಾಳ ಹೇಗಿರ್ತೇವೆ ಅಂದ್ರೆ ಗೆದ್ದವ್ರಿಗೆ ಕಿಮ್ಮತ್ ಇರ್ತೈತಿ. ಆದ್ರೆ ಬರೋದು ಏನಂದ್ರೆ ನಿಮ್ಗೆ ಅಂಕನ ಮುಖ್ಯ ಇಲ್ಲ, ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರ ನೋಡಿ ಕಲಿಬೇಕಾದ್ರೆ ಈಗ ಕಂಡ್ರಲ್ಲ ನೋಡಿದ್ರೆ ಗೊತ್ತಾನ, ಇವರು ಸಾಧನೆ ಒಳಗೆ ನನಗೆ ಉತ್ತಮಕ್ಕೆ ಹೋಗ್ಯಾರ. ಅವ್ರು ಇವ್ರ ಮಗಳ ಸಹಿತ ರಾಷ್ಟ್ರ ಮಟ್ಟಕ್ಕೆ ಹೋಗ್ಯಾಳ. ಅಷ್ಟೆಲ್ಲ ಇದ್ರು ಇನ್ನೂ ಅವರಲ್ಲಿ ಏನು ಹೋಗಿಲ್ಲ, ನಯ ವಿನಯ ಅನ್ನೋದು ಹೋಗಿಲ್ಲ. ನಯ ವಿನಯ ಇನ್ನೂ ನಯ ವಿನಯ ಜೀವನದಾಗಿರ್ತಾರೆ, ನೀವು ಏನ್ ಬೇಕಾದ್ರೆ ಸಾಧನೆ ಮಾಡ್ತಾರೆ. ಅದಕ್ಕೆ ವಿನಯ ಇರ್ತಂದ್ರೆ ಮಾತ್ರ ವಿದ್ಯೆ ಒಲಿತೈತಿ. ಅಂದ್ರೆ ಹೆಂಗ್ ನೋಡ್ರಿ, ವಿನಯ ಇರ್ತಾರೆ ವಿದ್ಯೆ ಹೆಂಗ್ ಒಲಿತೈತಿ ಅಂದ್ರೆ, ಉದಾಹರಣೆಗೆ ನಾವು ಅಕಸ್ಮಾತ್ ಬಾಲ್ ಅಂದ್ರೆ ನಮಗೇನು ನೆಲ್ಕಾಗಿಲ್ಲ. ಬಾಲ್ ಅಂದ್ರೆ ಅದಕ್ಕೆ ನೋಡ್ರಿ, ಒಬ್ಬ ವ್ಯಕ್ತಿ ಬೆಟ್ಟ ಹತ್ತಾಕ್ಲಿಲ್ಲ ಅವ ಎದಿ ಸೆಟಿ ಸತ್ತಾನ. ಘಟ ಅಂತ ಎದಿ ಸೆಟಿ ಸತ್ತಾನ.
ತಗ್ಗಿ ಬಗ್ಗೆ ಹಿಂಗ ಬ್ಯಾಲೆನ್ಸ್ ಬೇಕಾದ್ರೆ ಬಗ್ಗೆ ಇಳಿಬೇಕಾಗ ಹಂಗ ಹಿಂಗೆ ಎದಿ ಸೆಟಿ ಸಿಗಿತಾರಲ್ಲ ಅಂದ್ರೆ ಅದ್ರ ಅರ್ಥ ಎದಿ ಸೆಟಿ ಅಡ್ಡಾಡ್ ಆಗ್ತೇನೆ ಅಂದ್ರೆ ಅವ್ನ ಜೀವನದಾಗ ಅವನತಿ ಒಂದಾಗ್ತೇನೆ ಅಂತ ಅರ್ಥ ಅವ್ನ ತಗ್ಗಿ ಬಗ್ಗೆ ಹೊಂಟಾನ ಅಂದ್ರೆ ಜೀವನದಾಗ ಮ್ಯಾಲ ಹೊಂಟಾನ ಅಂದ್ರೆ ಬೆಟ್ಟ ಹತ್ತಾಗ್ತೇನೆ ಅಂತ ಅರ್ಥ ಅದಕ್ಕೆ ನಮ್ಮ ಜೀವನದೊಳಗೆ ಬೆಟ್ಟ ಹತ್ತೋ ಕೆಲಸ ಮಾಡ್ಬೇಕು. ಅಂಕಗಳಿಗಿಂತ ಸಂಸ್ಕಾರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಸಮಾಜದಲ್ಲಿ ಒಳ್ಳೆ ನಡತೆ ಒಳ್ಳೆ ಗುಣ ನಿಮ್ಮಲ್ಲಿ ಇರಬೇಕು. ನಾವು ಮಂದಿ ಜೊತೆ ಸರಿಯಾಗಿ ಬೆರಿಬೇಕು. ಇಂಥ ಒಂದು ಮನೋಭಾವನೆ ಬೆಳೆಸ್ಕೊಂಡ್ರೆ ನಿಮ್ಮ ಅವ್ವ ಅಪ್ಪು ಕೀರ್ತಿ ತರ್ತೀರಿ. ಆನಂತರ ನಿಮ್ಮ ಕೆಲಸದ ಗುರುಗಳಿಗೆ ಕೀರ್ತಿ ತರ್ತೀರಿ. ನಿಮ್ಮ ಊರಿಗೂ ಕೀರ್ತಿ ತರ್ತೀರಿ. ಕೊನೆಯದಾಗಿ ನೀವು ಮಾರ್ಕ್ಸ್ ಬಗ್ಗೆ ಒಟ್ಟ ತಲೆಕೆಡಿಸ್ಬೇಕು. ಪಾಸ್ ಹಾಕಿರಿ, ಪಾಸ್ ಆಗೋದು ಆದ್ರೆ ಪ್ಲಾನ್ ಬಿ ಅನ್ನೋ ಒಂದು ಇರ್ಬೇಕು. ಅಕಸ್ಮಾತ್ ನನಗೆ ಆಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮತ್ತೊಂದು ಹಾಗೆ ಹೋಗ್ಬೇಕು. ಆಫ್ಟರ್ ಆಲ್ ಒಂದು ಇರಿವಿ ಸೈಡ್ ಪ್ಲಾನ್ ಬಿ ಇರ್ತೈತಿ. ವಾಡಿಗೆ ಒಟ್ಟು ಹೋಗೋದ್ನಾಗ ಆಟ ಗೆರೆ ಹೇಳಿದ್ರೆ ಅದ ಹೋಗೋ ನಿಲ್ಲಿಸ್ತೈತಿ ಅದ ಮತ್ತೊಂದು ಗೇರಿ ಒಟ್ಟು ಹೋಗಕತ್ತೈತಿ. ಒಂದು ನದಿಗೆ ಪ್ಲಾನ್ ಬಿ ಇರ್ತೈತಿ. ಬೆಟ್ಟ ಗುಡ್ಡದಾಗ ಮಳೆ ಆಗಿ ನೀರು ಬಂದಾಗ ಹಾಳ ಆಕೈತಿ. ಹಾಳು ಹೋಗಿ ನದಿ ಆಕೈತಿ. ನದಿ ಹರಿದು ಹೋಗೋದ್ನಾಗ ಒಂದು ಡ್ಯಾಮ್ ಕಟ್ಟರು ನಿಲ್ಲಾಗಿಲ್ಲ. ಅದು ಸೈಡ್ ನಾವು ಹೊಂಟಾಗ ಹೊಲಕ್ಕೆ ಹೋಗತಿ, ಒಳಗೋಟ ಒಡ್ಡಕ್ಕೆ ಹೋಗತಿ, ಒಡ್ಡಿನಿಂದ ಹಾಳಕ್ಕೆ ಹೋಗತಿ, ಹಾಳಿನಿಂದ ಒಳಗೆ ಹೋಗತಿ, ಮತ್ತೆ ಬಳಿ ಸಮುದ್ರ ಕೂಡದೈತಿ. ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟದಂತ ಬಿಡಂಗಿಲ್ಲ. ಅದ ಆಟ ಕಲ್ಲು ಬರ್ತಾರ ಸೈಡಾಗಿ ಸರ್ ಹೋಗ್ಬೇಕಾದ್ರೆ ನೀರು ನಿಲ್ಲಂಗಿಲ್ಲ. ಹಂಗ ನಾವು ನದಿಗೆ ಹೆಂಗಿರ್ಬೇಕು ಅಂದ್ರೆ ನಿರಂತರ ಚಲನೆ ಒಳಗಿರ್ಬೇಕು. ಆಗಿ ಕಟ್ಟ ಅಂತಂದ್ರೆ ಮತ್ತೊಂದು ಹಾದಿಲೇ ಹೋಗುದಿಲ್ಲ, ನಿಲ್ಲಂಗಿಲ್ಲ. ದಾರಿ ಕಾಣಿಸ್ತೈತಿ ಬರ್ಬರ್ತಾ. ಅದಕ್ಕೆ ನಿಮ್ಮ ಎಜುಕೇಶನ್ ನಿಲ್ಬಾರ್ದು. ನೀವೇನ್ ಗುರಿ ಬಂದಿರ್ತಾರಲ್ಲ 10th ಮುಗಿದ ನಂತರ ಕಷ್ಟ ಐತಿ, ನಷ್ಟ ಐತಿ, ನಮ್ಮ ಮನ್ಯಾಗ ಸಮಸ್ಯೆ ಐತಿ, ಒಟ್ಟ ಅದನ್ನ ಅನ್ನಕ್ ಹೋಗ್ಬೇಡ್ರಿ. ನೀವು ಮಾಡ್ಬೇಕು ಆಸೆ ಇತ್ತಂದ್ರೆ ದಾರಿಗಳು ಎಲ್ಲರೂ ಗುರುತಿರ್ತಾವ. ಹೆಲ್ಪ್ ಮಾಡೋರು ಸಾಕಷ್ಟು ಮಂದಿ ಇರ್ತಾರೆ. ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತಾನ. ನಮ್ಮ ಕಾಲೇಜಿನಾಗ ಮಂಟೂರ್ ಲಕ್ಷ್ಮಿ ಮಂಟೂರ್ ಅಂತ ಒಂದು ಹುಡುಗಿ ಇತ್ತು, 10th ಹುಡುಗಿ. ನಂಬರ್ 1 ಬಂದಳ ಕಾಲೇಜಿನ ಸ್ಕೂಲ್ಗೆನ. ಫಸ್ಟ್ ಬಂದ್ರು PUC ಸೈನ್ಸ್ ಮಾಡ್ಬೇಕಂತ ಆಸೆ. ಮಾಡ್ಬೇಕಂದ್ರ ಫೀಸ್ ತುಂಬಾಕ್ ಮನ್ಯಾಗ ಕಷ್ಟ. ಅಪ್ಪ ಕುರ್ಕುರಿ ಮಾಡಿ ಜೀವನ ನಡೆಸ್ತಾನೆ. ಅವ್ನ ಒಂದು ಎಕರೆ ಹೊಲ ಅಲ್ಪ ಕುರ್ಕುರಿ ಮಾಡಿ ಮಗಳು ಕಲ್ಸಾಕ್ತಾನ. ಆಮೇಲೆ ಇನ್ನೇನ್ ಕಲ್ಸಂಗಿಲ್ಲ, ನಾವು ಮದುವೆ ಮಾಡಿ ಕೊಡ್ತಾನ ಅಂತ. ಆಮೇಲೆ ನಾವೆಲ್ಲರೂ ಸೇರಿ ಏನ್ ಮಾಡಿದ್ರೆ ಸ್ವಲ್ಪ PUC ಏನಾರ ಎಲ್ಲ ಸರ್ ಕಾಂಟ್ರಿಬ್ಯೂಟ್ ಮಾಡಪ್ಪ. PUC ಅಡ್ಮಿಷನ್ ಮಾಡಿಸಿದ್ರು ಸೈನ್ಸ್ ನಮ್ಮಲ್ಲಿ ಮತ್ತೆ ಫಸ್ಟ್ ರ್ಯಾಂಕ್ ಬಂದಳಕ್ಕೆ. ಫಸ್ಟ್ ರ್ಯಾಂಕ್ ಬಂದ ಕೂಡಲೇ ಆಕೆ ಎಲ್ಲ ಸನ್ಮಾನ ಮಾಡ್ರಿ ಎಲ್ಲ ಆತು. ಮುಂದೆ MBBS ಮಾಡ್ಬೇಕಂತ ಆಸೆ ಐತಿ. ಅದ್ರ ಪರಿಸ್ಥಿತಿ ಬರೀ ಸೈನ್ಸ್ ಮಾಡಕ್ಕೆ ತ್ರಾಸ ಆತು. MBBS ನನಗೇನಾಗೈತಿ ಅಂತಂದ್ರು. ಕಡೆಗೆ ಏನ್ ಮಾಡಿದ್ವಿ ಅಂದ್ರ ನಮ್ಮ ಪಟನ್ ಶೆಟ್ಟಿ ಸರ್ ಅಂತದಾರ. ಅವ್ರ ಆ ಹುಡುಗಿ ಹಾಕೊಂಡು ಕ್ಲಾಸ್ಮೇಟ್ ಅಂತ ಆ ಬಡವದಾನ ಹೆಲ್ಪ್ ಮಾಡೋಣ ಅಂತ ಹೇಳಿ ಏನ್ ಸರ್ ಏನ್ ಮಾಡ್ರು ಒಂದು 50,000 ರೂಪಾಯಿ ಅವ್ರಿಗೆ ದೇಣಿಗೆ ಕೊಡ್ಬೇಕಂತ ಮಾಡೀನಿ ಅಂದ್ರ. ನಾ ಏನಲ್ಲಿ ಕೊಡವ್ರು ಇದ್ರಂದ್ರೆ ನಾನು ಕರೀರಿ ಫೋಟೋ ಹೊಡಿತಾನೆ ಕರೆದ್ರ ಅವ್ರ ಮನೆಗೆ. ಅವ್ರು 50,000 ರೂಪಾಯಿ ಚೆಕ್ ಕೊಡೋದ್ನಾಗ ಒಂದು ಫೋಟೋ ಹೊಡೆದಿ. ಫೋಟೋ ಹೊಡೆದು ಪೇಪರ್ನ ಸುದ್ದಿ ಬರದಿ. ಅಂದ್ರೆ ಬಡ ವಿದ್ಯಾರ್ಥಿನಿಗೆ ಯಾರೇ ಹೆಲ್ಪ್ ಮಾಡೋರು ಮಾಡ್ಬೋದು. ಆಕೆ ದೊಡ್ಡ ಸಮಸ್ಯೆ ಮಾಡೋದು ಪೇಪರ್ನಾಗ ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಅಕೌಂಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿ. ವಿಚಿತ್ರ ಅಂದ್ರೆ 6 ದಿನದಾಗ 1.5 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಬಂದು. ಯಾರು ಹಾಕ್ತಾರೆ ಹೆಲ್ಪ್ ಮಾಡೋರು ಎಷ್ಟೋ ಮಂದಿ ಇರ್ತಾರೆ, ನಮಗ್ ಗೊತ್ತಿರಂಗಿಲ್ಲ. ಆದ್ರೆ ಯಾರಿಗೆ ಅವಶ್ಯಕತೆ ಐತೆ ಅನ್ನೋ ನಮ್ಗೆ ಗೊತ್ತಿರತ್ತೆ. ಯಾರು ಹೆಲ್ಪ್ ಮಾಡೋರು ನಮ್ಗೆ ಗೊತ್ತಿರತ್ತೆ. ಪತ್ರಕರ್ತರಿಗೆ ನಾವೇನ್ ಮಾಡ್ತಾವ ಲಿಂಕ್ ಮಾಡಿ ಕೊಡ್ತು. ಅಷ್ಟ ಲಿಂಕ್ ಮಾಡಿದಕ್ಕೆ ಎಷ್ಟೋ ಮಂದಿ ಹಾಕಿದ್ರ. ಆಕಿ ಏನಂದ್ರೆ ಈ 3 MBBS ಕೋರ್ಸ್ ಮುಗಿ ತನಕ ಎಷ್ಟು ಬೇಕಲ್ಲ ಫೀಸ್ ಆ ಅಮೌಂಟ್ ಆಕಿ ಅಕೌಂಟ್ ನಾಗೈತಿ ಸದ. ಅವಳ ನನಗೆ ನನ್ನ ಕೈಗೆ ಕಲ್ತಿಲ್ಲ. ಸೈನ್ಸ್ ಕಲ್ತೈತಿ, ನಾ ಆರ್ಟ್ಸ್ ಅಷ್ಟ. ಆದ್ರೆ ಅವಳಿಗೆ ನಾವು ಒಂದು ಬರೋದು ಆರ್ಟಿಕಲ್ ಆಕಿಗೆ ಅಷ್ಟೆಲ್ಲ ಹೆಲ್ಪ್ ಆಗಲ್ಲ. ಅದು ನೋಡಿ ಇವತ್ತಿಗೂ ಸಹಿತ ಊರಿಗೆ ಶೂಟಿಂಗ್ ಬಂದ್ರೆ ಅವ್ರ ಸರ್ಗಳು ಭೇಟಿ ಕಳ್ಕೊಂಡು ಬರ್ತಿಲ್ಲ, ನನಗೆ ಭೇಟಿಯಾಗಿ ಕಾಯಿ ನಮಸ್ಕಾರ ಮಾಡ್ತಾರೆ. ಡಾಕ್ಟರ್ ಬಂದ ಮೂಲಕ ನಮ್ಗೆ ಏನಾದ್ರು BP ಶುಗರ್ ಮಾತ್ರೆ ಕೊಡಕ್ಕೆ ಆಗಲ್ಲ ಜೋಕ್ ಮಾಡಿ ಅಂದ್ರೆ ಆಕಿ ಅಷ್ಟು ಮಟ್ಟ ಸೀರಿಯಸ್ ಆಗಿ ಹೋಗ್ತೈತೆ ಹುಡುಗಿ. ಒಂದು ಪೈಸಾ ಆದ್ರೆ ದುರುಪಯೋಗ ಪಡ್ಕೊಂಡಿಲ್ಲ. ಎಲ್ಲ ಎಜುಕೇಶನ್ ಬಳಸ್ಕೊಳಕ. ಆಮೇಲೆ ನಾ ಬರೋದು ಪೇಪರ್ ಆರ್ಟಿಕಲ್ ಕಟಿಂಗ್ ಸೆಟ್. ಪೇಪರ್ ಕಟಿಂಗ್ ಸೆಟ್ ಬಂದ ಅರ್ಜಿ ಹಾಕೋಣ. SDM ಕಾಲೇಜಿನವರು ಧಾರವಾಡದವರು ಹಾಸ್ಟೆಲ್ ಸೆಟ್ ಫ್ರೀ ಕೊಟ್ಟಂತಕಿ. ಹಾಸ್ಟೆಲ್ ಫ್ರೀ ಆನಂತರ ಫೀಸ್ ತುಂಬಾ ಕೆಲಸ ಬೇಕಲ್ಲ, ಅಷ್ಟೆಲ್ಲ ಅಮೌಂಟ್ ಒಳಗಿರ್ತ. ಈಗ MBBS ಮುಗಿಸ್ಕೊಂಡ್ ಬರ್ತಾಳೆ ಆಕಿ ಬಂದ್ರಕ್ಕೆ ಈ ಲೈಫ್ ಸೆಟ್ಲ್ ಆಗೈತೆ. ಅದ್ರ ಹಾಗೆ ಮಾಡ್ತ ನನ್ನವ್ರಿಗೆ ಹಾಕಿ ತಾನು ವಿಚಾರ ಆಕೈತಿ. ನಾವೇನ್ ಮಾಡ್ತು ಯಪ್ಪ ಮುಂದ್ ಹಂಗ ಹಿಂಗಾಯ್ತು. ಒಟ್ಟ ವಿಚಾರ ಮಾಡ್ಬೇಡ್ರಿ. ಕಿಲೋಮೀಟರ್ ಗಟ್ಟಲೆ ಕತ್ಲೈತೆ ಅಂದ್ರೆ ಸಹಿತ ನಿಮ್ಮ ಇಚಾಗ ಒಂದು ಚೋಟು ಬ್ಯಾಟ್ರಿ ಇದ್ರೆ ಸಾಕಲ್ಲ. ಅದು ಒಂದ ಬ್ಯಾಟ್ರಿ ಸಾಕ. ಅಷ್ಟೆಲ್ಲ ಕತ್ಲ ಹೋಗ್ಲಾಕ್ಸತಿಲ್ಲ, ಮುಂದ್ ವಾದ ಬೆಳಕೊಳ್ಳೋದಿಲ್ಲ. ಹಂಗ ಎಷ್ಟು ಬೇಕಷ್ಟ ಕಷ್ಟ ಸಮಸ್ಯೆಗಳು ಇರಲಿ, ನಿಮ್ ಮನಸ್ಸಿನಾಗ ಒಂದು ಸಣ್ಣ ಒಂದು ಆಶಾದೀಪ ಇದ್ರೆ ಸಾಕು, ಆತ್ಮವಿಶ್ವಾಸದ ಆಶಾಕಿರಣ ಇದ್ರೆ ಸಾಕು. ಅದರಿಂದ ಏನ್ ಬೇಕಾದ್ ಮಾಡೋದು. ಈ ಭೂಮಿ ಮೇಲೆಲ್ಲ ಮೂಳದಾವ ಅಂತೇಳಿ ನಾವು ಅಡ್ಡಾಡೋದು ಬಿಡ್ತೇವ. ಭೂಮಿ ಮೇಲೆಲ್ಲ ಚರ್ಮದ ಹೊರಗೆ ಹೊಸಕತ್ತೈತೆ ಅಂತಿಲ್ಲ. ನಮ್ ಕಾಲ ಒಂದು ಏನ್ ಚಪ್ಪಲ್ ಮಾಡ್ಕೊಂಡ್ರೆ ಸಾಕಲ್ಲ, ಚರ್ಮದ ಮುಗಿತು ಅಷ್ಟೇ. ಸಮಸ್ಯೆಗಳು ಆಟೋದಾವತ್ತೆ ಎಲ್ಲ ಅಷ್ಟೆಲ್ಲ ಪರಿಹಾರ ಬೇಕಾಗಿಲ್ಲ. 1 ಕಿಲೋ ಈ ರೂಮ್ ತುಂಬಾ ಸಾಕಲಾಗಿರುತ್ತೆ, ರೂಮ್ ತುಂಬಾ ಬೆಳಗ್ಬೇಕಾಗಿ ಒಂದು ಸಣ್ಣ ಬಲ್ಬ್ ಅಂತ ಸಾಕಲ್ಲ. ಅಷ್ಟೇ ಇರೋದು ಜೀವನ. ಕಷ್ಟ ಸಮಸ್ಯೆಗಳು ಎಲ್ಲರಿಗೂ ಬರ್ತಾವ. ಅವ್ರು ಯಾರು ಹೆದರ್ಲಾರ್ದ ಅದ್ರ ಮುಂದೆ ಹೋಗ್ತಾರಲ್ಲ ಅವ್ರು ಮಾತ್ರ ಸಾಧನೆ ಮಾಡ್ಯಾರ. ಇನ್ನೊಂದು ಗೊತ್ತಿರಲಿ, ಎಲ್ಲ ಸವಲತ್ತು ಇದ್ದವ್ರು ಎಲ್ಲೂ ಸಾಧನೆ ಮಾಡಿಲ್ಲ, ಕಷ್ಟ ಇದ್ದವ್ರು ಅಷ್ಟು ಸಾಧನೆ ಮಾಡ್ಯಾರ. ಅದಕ್ಕೆ ನೀವು ಸಾಧನೆ ಉತ್ತಮಕ್ಕೆ ಹೋಗ್ರಿ, ಒಳ್ಳೆ ನಾಗರಿಕರಾಗ್ರಿ, ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕಾರ ಮಾಡ್ರಿ. ನಿಮ್ ತಂದೆ ತಾಯಿ ನಿಮ್ಗೋಸ್ಕರ ಬಹಳ ಕಷ್ಟಪಟ್ಟಿರ್ತಾರ. ಅವ್ರ ಕಷ್ಟ ನೀಗಿಸ್ಬೇಕಂತ ಹಠ ಮಾಡ್ರಿ, ಛಲ ಮಾಡ್ರಿ. ನೀವೆಲ್ಲ ಒಳ್ಳೆ ಬಟ್ಟೆ ತೊಡ್ಕೊಂಡು ಎಲ್ಲ ಬಂದಿರ್ತೇವೆ. ಆದ್ರೆ ಅವ್ರು ಎಷ್ಟೋ ಸಲ ನೀವು ಗಮನ ಕೊಟ್ಟರೆ ಆಗಿಲ್ಲ. ನಿಮ್ಮ ಅಪ್ಪ ನಿಮ್ ಕೇಳಿದ್ಕೂಲೆ ಮೂಡ್ ಕೊಡಿಸಿರ್ತಾನೆ, ಅವ್ನ ಚಪ್ಪಲ್ ಹೋಗ್ತಾ ಅದ್ರ ಕಡೆ ನೀವು ಗಮನ ಇರಂಗಿಲ್ಲ. ನಿಮ್ ಕೇಳಿದ್ಕೂಲೆ ನೀವು ಒಳ್ಳೆ ಬಟ್ಟೆ ಕೊಡಿಸಿರ್ತಾರ. ಆದ್ರೆ ಒಳ್ಳೆ ಎಷ್ಟೋ ಸಲ ಅವ್ರ ಮನೆಯನ್ನ ಹರಿದಿರ್ತೈತಿ, ಹೆಂಗ್ ಹರಿದಿರ್ತೈತಿ.
ತಾಯಿ ಸೀರೆ ಸರಗ ಬರ್ತೈತಿ, ಮರ್ಯಾದೆ ಗಂಜಿ ಗಂಟು ಕಡೆ ಮಾಡಿ ಹೇಳ್ತಿರ್ತಾರ, ಅದ್ರ ಕಡೆ ಗಮನ ಕೊಡಲ್ಲ. ನಾವೇನು ಹಠ ಮಾಡ್ಬೇಕಂದ್ರ ನಮ್ಮಪ್ಪ ನಮಗೆ ಕೇಳ ಒಳ್ಳೆ ಚಪ್ಪಲ್ ಕೊಡ್ಸಾನ, ಬೂಟ್ ಕೊಡ್ಸಾನ, ನಾನು ನೌಕರಿ ಹಿಡಿಬೇಕು, ನನ್ನ ಪಗಾರನ ನಮ್ಮಪ್ಪ ಒಳ್ಳೆ ಚಪ್ಪಲ್ ಕೊಡಿಸ್ಬೇಕು. ನಮ್ಮವ್ವ ನನ್ನ ಕೇಳಿಕೊಳ್ಳಿ ಬಟ್ಟೆ ಕೊಡಿಸಾಳ, ನಾನು ನೌಕರಿ ಹಿಡಬೇಕು, ನಮ್ಮವ್ವ ನನ್ನ ಪಗಾರನ ಒಂದು ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಒಳ್ಳೆ ಸೀರೆ ಕೊಡಿಸ್ಬೇಕು ಅಂತೇಳಿ ನೀವು ಸಂಕಲ್ಪ ಮಾಡ್ರಿ. ಅವಾಗ ಏನಾಗ್ತೈತಿ ನಿಮ್ಮ ಮನಸ್ಸಿನಾಗ ಉತ್ಸಾಹ ಬರ್ತೈತಿ. ಅದ್ರ ನೀವು ಬಡವರಾಗಿ ಬಿಟ್ಟೇರಿ ಅಂದ್ರೆ ಅದು ನಿಮ್ ತಪ್ಪಲ್ಲ, ನೀವು ಬಡವರಾಗಿ ಬಿಟ್ಟೇರಿ ಅದು ನಿಮ್ ತಪ್ಪಲ್ಲ, ಅದ್ರ ಸಾಯುವಾಗೂ ಬಡವರಾಗಿ ಇದ್ರೆ ಅದು ನಿಮ್ ತಪ್ಪಲ್ಲ. ಅದಕ್ಕೆ ಮುಪ್ಪಿನ ಕಾಲದೊಳಗ ನೀವು ಬಡವರು ಇರಲಿ ಹಂಗ ಇರಲಿ ಅವ್ವ ಅಪ್ಪ ನಿಮ್ಗೆ ಹೆಂಗ ಅಂದಿರ್ತಾರೋ, ಸಣ್ಣಾಗಿದಾಗ ಏನೋ ಕಾಯಿಸಿರ್ತಾರೋ, ನಾನು ರಾಜ ನನ್ನ ರಾಣಿ ಆಗಿರ್ತಾರಲ್ಲ, ರಾಜನ ಗತೆ ರಾಣಿ ಗತೆ ಬೆಳೆಸಿರ್ತಾರ. ನೀವು ಮುಪ್ಪಿನ ಕಾಲದಾಗ ಅವ್ರನ್ನ ಮಹಾರಾಜ ಮಹಾರಾಣಿ ಗತೆ ನೋಡ್ಕೊಂಡ ಆರೈಕೆ ಮಾಡ್ಬೇಕು. ಅದ ಮನುಷ್ಯತ್ವನ. ಎಷ್ಟೋ ಮಂದಿ ನಾನು ಕೋಟಿಗಟ್ಟಲೆ ಸಂಬಳ ತಗೋತನು, ನಾನು ಚಿಕ್ಕಪ್ಪ ಆ ಜಾಬ್ ಮಾಡ್ತೀನಿ ಈ ಜಾಬ್ ಮಾಡ್ತೀನಿ ಅಂತಾರ. ಅವ್ವ ಅಪ್ಪನ ಕಡೆ ಗಮನ ಇರಂಗಿಲ್ಲ, ಅವ್ವ ಅಪ್ಪ ಸತ್ರ ಮನ್ ಕೊಡಕ್ ಬರಂಗಿಲ್ಲ ಅಂತ ತಗೊಂಡು ಏನ್ ಸುಡುದ ಎಷ್ಟು ಗೊತ್ತಾರ ಏನು ಆ ಸರ್ಟಿಫಿಕೇಟ್ ತಗೊಂಡ್ರೆ ಉಪ್ಪಿನಕಾಯಿ ನಡ್ಕೊಳ್ಳೋದ ಸಂಸ್ಕಾರ ಇರ್ಲಿಕ್ಕಂದ್ರ, ಸಂಸ್ಕಾರ ಇರ್ತಂದ್ರ ಅವ್ನ ದನ ಕಾಯ ಇರೋಲಕ್ಕ ಅವ್ವ ಅಪ್ಪನ ಚಂದ ನೋಡ್ಕೊತಂದ್ರ ಡಿಗ್ರಿ ಹೋಲ್ಡರ್ಗಿಂತ ಒಂದ್ ಕೈ ಬೇಲ ನಾವು. ಅದಕ್ಕೆ ಒಳ್ಳೆ ಸಂಸ್ಕಾರ ನಿಮ್ಮಲ್ಲಿ ಎಜುಕೇಶನ್ ಐತಿ, ಒಳ್ಳೆ ಇದೈತಿ. ನಾ ಇಲ್ಲಿ ತನಕ ಅಡ್ಡಾಡಿ ಬಂದದ್ದು ಹೈಸ್ಕೂಲ್ ಸಾಕಷ್ಟು ನೋಡೇನ, ಹೆಚ್ಚು ಕಡಿಮೆ ಒಂದು 32 ಹೈಸ್ಕೂಲ್ ಅಡ್ಡಾಡಿದ್ವಿ ನಾವು. ನಮ್ಮ ಫಂಕ್ಷನ್ ಮಾಡ್ಬೇಕಾರ ಯಾವ ಹೈಸ್ಕೂಲ್ ಹೋದ್ರು ನಾ ನೀವು ಮುಂದಿರ ಹೇಳಂಗಿಲ್ಲ, ಆನೆ ಮಾಡಿ ಹೇಳ್ತಾನು. ಎಲ್ಲ ಹೈಸ್ಕೂಲ್ಗಿಂತ ಹೆಚ್ಚು ಸಂಸ್ಕಾರ ಸಿಕ್ಕಿದಂದ್ರೆ ಇದು ಕಪಲವತಿ ಇಲ್ಲ ಹೈಸ್ಕೂಲ್. ಜಾಸ್ತಿ ಹೇಳೋಲ್ಲ, ಈ ಸಲ ಒಳ್ಳೆ ರ್ಯಾಂಕ್ ಬರ್ರಿ, ಒಳ್ಳೆ ರಿಸಲ್ಟ್ ತಗೊಂಬರಿ. ಆ ರಿಸಲ್ಟ್ ಏನಕ್ಕೈತಿ ಎಷ್ಟು ಖುಷಿ ಕೊಡತೈತಿ ಗೊತ್ತಾನ, ನಿಮ್ ಸರ್ ಒಳಗೆ ಎಷ್ಟು ಖುಷಿ ಕೊಡತೈತಿ, ನಿಮ್ಮ ಅವ್ವ ಅಪ್ಪಗೆ ಎಷ್ಟು ಖುಷಿ ಕೊಡತೈತಿ. ನಿಮ್ಗೆ ನೀವು ಆ ಖುಷಿ ಅವ್ರ ಕಣ್ಣಾಗಿ ಖುಷಿ ನೋಡೋದನ್ನ ಭಾಳ ದೊಡ್ಡದು. ನಾವ 10th 35 ತಗೊಂಡ್ ಪಾಸ್ ಅದಾವ, 35 ತಗೊಂಡ್ರು ನಮ್ಮ ಓವನೆಲ್ಲ ಹೇಳ್ಕೊಡ್ತಾರೆ. ಅವಾಗ ಪಾಸನ ಪಾಸ್ ಆಟ ಕೇಳ್ತಾರ, ರ್ಯಾಂಕ್ 98 ಅಂತಿರ್ಕಿಲ್ಲ. ಅವಾಗ ಪಾಸ್ನ ಪಾಸ್ ಎರಡಾಯ್ತು. ಪಾಸ್ ಅನುಕೂಲ ಯಾವ ಮನೆಗೆ ಹೊಡಿಬೋದು, ಯಾವ ಪಾಸ್ ಅನುಕೂಲ ಅವ ಮೊದಲು ಎದ್ದ ಚಪ್ಪಲ್ ಮಾಡ್ಕೊಂಡು ಒಂದು ಓಡಿ ಹೋಗ್ರಿ. ನನ್ನ ಮಗ ಒಟ್ಟನ ಪಾಸ್ ಆಗಿರುತ್ತೆ, ನನ್ನ ಮಗ ಒಟ್ಟನ ಪಾಸ್ ಆಗಿಲ್ಲ ಅಂತ ಹೇಳಿ ಬರಕ್ಕೆ ಎಷ್ಟು ಖುಷಿ ಇರ್ತದ. ಆ ಖುಷಿ ಈಗಿನ ಮಕ್ಕಳಿಗೆ ಏನಾಗಿದೆ ಆಮೇಲೆ 98 ಬಿದ್ರು ಅಳ್ತಾವ. 98 ಬಂದವ್ರಿಗೆ ಗಮನ ಇರಾಗಿಲ್ಲ, 2 ಡೈಲಿ ಓದೋದು ಚಿಂತೆ ಮಾಡ್ತಾರೆ. 98 ಐತಿ, 2 ಮಾರ್ಕ್ಸ್ ಎಲ್ಲಿ ಓದೋ ಅಂತೇಳಿ ಬಾದದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ, ಬಂದದ್ರ ಬಗ್ಗೆ ಖುಷಿ ಪಡಲ್ಲ. ಅದಿಲ್ಲ ಇಲ್ಲ, ನಾವು 35 ತಗೊಂಡು ಪಟಾಕಿ ಹಾರಿಸ್ತಾವ್ರ. ಮತ್ತೆ ಯಾಕೆ ನೀವು ವಿಚಾರ ಮಾಡಿ, 35 ತಗೊಂಡ್ರೆ ಫೇಲ, 35 ತಗೊಂಡ್ರ ದಡ್ರ ಅಂತ ಅಲ್ಲ. ನಾವು 10th 35 ತಗೊಂಡಿರ್ಬೋದು, ಅದನ್ನ ಎಲ್ಲಿ ಪಾಠ ಮಾಡಿರ್ಲಿಲ್ಲ ಅಲ್ಲಿ ಮಕ್ಕಳು 98 ತಗೋತಾವ. ಅಂಕಗಳು ಮನುಷ್ಯನನ್ನು ಅಳೆಯುವುದಿಲ್ಲ, ಅವನಲ್ಲಿ ಇರ್ತಕ್ಕಂಥ ಒಂದು ಕೌಶಲ್ಯ ಇರುತ್ತೆ, ಟ್ಯಾಲೆಂಟ್ ಇರೋದು. ಮಾತೇನಾರೆ ನಿಮ್ಮಲ್ಲಿ ಏನದಲ್ಲ, ಈಗ ಕ್ರೀಡೆ ಒಳಗೆ ನಿಮ್ಮಲ್ಲಿ ಏನೋ ಕ್ರೀಡಾಪಟುತ್ವ ಐತೆ ಅಂದ್ರೆ ಅದು ಗುರುತಿಸಾಗಿ ಹೊರಗಿಳಿತಾರಲ್ಲ ಅವರ, ಹಂಗೆ ನಿಮ್ಮಲ್ಲಿ ಮಕ್ಕಳು ಏನೋ ಸ್ಕಿಲ್ ಇರತ್ತಲ್ಲ, ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಅದರಿಂದ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಕ್ ಸಾಧ್ಯ. ಒಂದು ಹಾಡುಗಾರಿಕೆ ಇರ್ತೈತಿ, ಮತ್ತೆ ಯಾವುದೋ ಒಂದು ಸಾಹಿತ್ಯಿಕ ಕೌಶಲ್ಯ ಇರ್ತೈತಿ, ಗಾಯನ ಇರ್ತೈತಿ, ಮತ್ತೆ ಇನ್ನೊಂದು ಏನೋ ಡಾನ್ಸ್ ಮಾಡ್ತೀರಿ, ಅದು ಆರ್ಟ್ ಇರ್ತೈತಿ. ಯಾವುದೇ ಇರಲಿ ಅದ್ರೊಳಗೆ ಬೆಳೆಯಕ್ಕೆ ಸಾಕಷ್ಟು ಅವಕಾಶಗಳು. ಈ ಹೊಸ ಹೊಸ ನಾವು ಅಪ್ಡೇಟ್ ಆಗ್ಬೇಕಂದ್ರೆ ಔಟ್ಡೇಟೆಡ್ ಆಗಿರ್ಬೇಕು. ಜಮಾನೆ ಹೆಂಗ್ ಹೋಗ್ತೈತಿ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಇಲ್ಲ ಏನಾಗ್ತೈತಿ ನಾವು ಇಲ್ಲೇ ಉಳಿದ್ವಿ. ಅದಕ್ಕೆ ನಿಮ್ಮಲ್ಲಿ ಎಲ್ಲ ಪ್ರತಿಭೆಗಳೈತಿ. ನೀವು ಇಲ್ಲಿ ತನಕ ಇಲ್ಲಿ ಬರುವಾಗ ಏನೈತಿ, ಬರುವಾಗ ಸಾದಾ ಹತ್ತಿಗತಿ ಐತಿ. ನಾವು ಮನೆಯಿಂದ ಬರುವಾಗ ಹತ್ತಿಗತಿ ಐತ್ರಿ. ಇಲ್ಲಿ ಸರ್ಗಳು ಎಲ್ಲ ನಿಮ್ಮನ್ನ ಪಾಠ ಹೇಳಿ ಹೊಸದ್ ಬತ್ತಿ ಮಾಡ್ಯಾರ. ಇನ್ ಮೇಲೆ ನೀವು ಏನಾಗಬೇಕು, ನಿಮ್ಮ ಮನೆ ಬೆಳಗು ದೀಪ ಆಗ್ಬೇಕು, ಈ ಸಮಾಜ ಬೆಳಗು ದೀಪ ಆಗ್ಬೇಕು. ಒಳ್ಳೆ ದೀಪ ಆಗ್ರಿ, ಒಳ್ಳೆ ಬೆಳಕು.